ನಿನ್ನಲ್ಲಿರುವ ಪ್ರಶಾಂತತೆಯನ್ನು ನೀನು ಪಡೆದರೆ ಅದನ್ನು ಮತ್ತೆಲ್ಲೂ ಪಡೆಯಲಾರೆ. ನೀನು ಪ್ರತಿದಿನವೂ ಸುಳ್ಳು ಹೇಳಿದರೆ ಅದು ನಿನ್ನನ್ನು ನಾಳೆಯೂ ಸಹ ಸುಳ್ಳು ಹೇಳುವ ಪರಿಸ್ಥಿತಿಯನ್ನು ತಂದೊಡ್ಡುತ್ತದೆ. ಯಾವುದೇ ಆಗಲಿ ಅದು ತನ್ನಷ್ಟಕ್ಕೆ ತಾನೇ ಲಭಿಸುವುದಿಲ್ಲ. ಪ್ರಯತ್ನಪೂರ್ವಕವಾಗಿ ಸಾಧಿಸಿದಾಗ ಮಾತ್ರ ಅದು ನಿನಗೆ ಲಭಿಸುತ್ತದೆ. ಮಿತಿ ಮೀರಿದ ಆಸೆಗೂ ಕೂಡ ಹೋಗುವವರೇ ಹೆಚ್ಚಾಗಿ ಮೋಸಕ್ಕೆ ಗುರಿಯಾಗುತ್ತಾರೆ. ನೀನು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದರೆ ಯಶಸ್ಸು 10 ಹೆಜ್ಜೆ ಮುಂದಕ್ಕೆ ಬರುತ್ತದೆ. ಪ್ರಪಂಚದಲ್ಲಿ ಯಾವ ಬದಲಾವಣೆಯನ್ನು ನೀನು ಬಯಸುವೆಯೋ ಅದು ಮೊದಲು ನಿನ್ನಿಂದಲೇ ಆರಂಭವಾಗಬೇಕು. ಮನುಷ್ಯ ಮಾತನಾಡುವುದಕ್ಕಿಂತ ಹೆಚ್ಚು ಕೇಳಿಸಿಕೊಳ್ಳುವುದಕ್ಕೆ ಉತ್ಸಾಹಕನಾಗಿ ಇರಬೇಕು. ಒಬ್ಬ ವಿಜ್ಞಾನಿಯು ಯಾವಾಗಲೂ ಕೇಳಿಸಿಕೊಳ್ಳುವುದನ್ನೇ ಬಯಸುತ್ತಾನೆ. ವಿನಯವಿಲ್ಲದ ವಿದ್ಯೆ, ಉಪಯೋಗವಿಲ್ಲದ ಹಣ, ಶೌರ್ಯವಿಲ್ಲದಂತಹ ಆಯುಧ, ಹಸಿವೆ ಇಲ್ಲದಂತಹ ಭೋಜನ, ಹಾಗೆ ಪರೋಪಕಾರ ಮಾಡದ ಜೀವನ ವ್ಯರ್ಥವೇ ಸರಿ. ಆರಂಭದಲ್ಲಿ ಫಲಿತವಿಲ್ಲವೆಂದು ನಿರಾಶೆ ಪಡಬೇಡಿ. ಕ್ರಮೇಣವಾಗಿ ಅತ್ಯುನ್ನತವಾಗಿರುವಂತಹ ಫಲಿತಗಳು ತಾವಾಗಿಯೇ ಬರುತ್ತದೆ. ಕೇವಲ ನೀನು ನಿರಂತರವಾಗಿರುವಂತಹ ಶ್ರಮಿಸಬೇಕಾಗುತ್ತದೆ. ನಿರಂತರವಾಗಿ ಬೆಳಕು ಕೊಡುವಂತಹ ಸೂರ್ಯನನ್ನು ನೋಡಿ ಕತ್ತಲೆಯ ಭಯ ಪಡುತ್ತದೆ. ಹಾಗೆಯೇ ನಿರಂತರವಾಗಿ ಶ್ರಮಿಸುವ ನಿನ್ನನ್ನು ನೋಡಿ ಸೋಲು ಕೂಡ ಭಯವನ್ನು ಪಡುತ್ತದೆ. ಪ್ರೇಮ, ಪ್ರಾಮಾಣಿಕತೆ ಮತ್ತು ಮನಸ್ಸಿನಲ್ಲಿ ಪರಿಶುದ್ಧತೆ, ಈ 3 ಇರುವಂತಹ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಕೂಡ ಸೋಲಿಸಲಾರರು. ಒಂದು ಒಳ್ಳೆಯ ಉದ್ದೇಶದಿಂದ ಮುನ್ನಡೆದರೆ ಇಂದಲ್ಲ ನಾಳೆ ಯಶಸ್ಸು ತಪ್ಪದೆ ದೊರಕುತ್ತದೆ. ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ಶೈಲಿ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ನೀವು ಬಲಹೀನರು ಎಂದು ಭಾವಿಸಿದರೆ ಬಲಹೀನರು, ಶಕ್ತಿವಂತರು ಎಂದು ಭಾವಿಸಿದರೆ ಶಕ್ತಿವಂತರು. ನಿರ್ಣಯ ನಿಮಗೆ ಬಿಟ್ಟಿದ್ದು. ಭಗವಂತನು ಯಾರ ಹಣೆಬರಹವನ್ನು ತಪ್ಪಾಗಿ ಬರೆಯುವುದಿಲ್ಲ. ಮನುಷ್ಯ ತನ್ನ ಆಲೋಚನಾ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳಿಂದ ಸರಿ ತಪ್ಪಾಗಬಹುದು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.